ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಗಣಪನ ಭಕ್ತರಿವರಂತೆ, ಮನುಕುಲದ ಉದ್ಧಾರಿಯಂತೆ. ಮನುಕುಲದ ಉದ್ಧಾರಿಯಂತೆ, ಸುರಧೇನು ಆನಂದ ಗುರುಗಳಂತೆ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಸುರಧೇನು ಆನಂದ ಗುರುಗಳಂತೆ. ಪ್ರಿಯರು ಇವರಂತೆ, ಆನೆ ಮೇಲೆ ಸೌವಾರಿ ಬಲು ಪ್ರೀತಿಯಂತೆ. ಆನೆಯ ಪ್ರಿಯರು ಇವರಂತೆ, ಆನೆ ಮೇಲೆ ಸೌವಾರಿ ಬಲು ಪ್ರೀತಿಯಂತೆ. ಶ್ರೀಚಕ್ರ ಪೂಜೆಯ ಪ್ರಿಯರಂತೆ, ಚಕ್ರ ಪೂಜೆಯ ಪ್ರಿಯರಂತೆ. ಇವರಂಥ ಗುರು ಅಪರೂಪವಂತೆ, ನಡೆದಾಡು ದೇವರು ಇವರಂತೆ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಸುರಧೇನು ಆನಂದ ಗುರುಗಳಂತೆ. ಎಲ್ಲಮ್ಮ ಕುಲದೇವಿಯಂತೆ, ಆರಾಧ್ಯ ದೇವಿಯು ಮುತ್ಯಲಮ್ಮನಂತೆ. ಎಲ್ಲಮ್ಮ ಕುಲದೇವಿಯಂತೆ, ಆರಾಧ್ಯ ದೇವಿಯು ಮುತ್ಯಲಮ್ಮನಂತೆ. ಮನೆ ದೇವರು ಶ್ರೀನಿವಾಸನಂತೆ. ಮನೆ ದೇವರು ಶ್ರೀನಿವಾಸನಂತೆ. ರಾಜರಾಜೇಶ್ವರಿ ಇಷ್ಟ ದೇವಿಯಂತೆ. ಭಕ್ತಿಯೇ ಗುರುಗಳ ಉಸಿರಂತೆ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಸುರಧೇನು ಆನಂದ ಗುರುಗಳಂತೆ. ಇಷ್ಟೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ಚಂಡಿಕಾ ಹವನವನ್ನು ಕಳೆದ 3 ದಿನಗಳಿಂದ ವಿಶೇಷವಾದಂತಹ ಅನುಷ್ಠಾನಗಳನ್ನು ಮಾಡ್ತಿರ್ತಕ್ಕಂಥದ್ದನ್ನು ಈ ಭಾಗದಲ್ಲಿ ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡ್ತಿದ್ದೀವಿ. ಗಣಪತಿ, ಸುಬ್ರಹ್ಮಣ್ಯೇಶ್ವರ ಹಾಗೂ ಶಕ್ತಿ ದೇವತೆಯ ವಿಶೇಷವಾಗಿರ್ತಕ್ಕಂಥ ಸ್ಥಾನ ಇದು. ಹಾಗೆ ಈ ದೇವಿಯ ಸಾನ್ನಿಧ್ಯದಲ್ಲಿ ಇಲ್ಲಿ ನಡೀತಿರ್ತಕ್ಕಂತಹ ಅನುಷ್ಠಾನವನ್ನು ದರ್ಶನ ಮಾಡಲಿಕ್ಕಾಗಿ ಇವತ್ತು ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ತಮ್ಮೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ, ಹಾಗೂ ಈ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ, ಆಡಳಿತ ಮಂಡಳಿ ಹಾಗೂ ದೇವಸ್ಥಾನದ ಅರ್ಚಕ ವರ್ಗ ಹಾಗೂ ಈ ಒಂದು ಬೃಹತ್ ಮಟ್ಟದ ಕಾಯಕಕ್ಕೆ ಸಹಾಯಸ್ಥವನ್ನು ನೀಡಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವಿಯನ್ನು ಪ್ರಾರ್ಥನೆ ಮಾಡ್ತಾ, ಕುಂಭಾಭಿಷೇಕ, ವಿಮಾನ ಗೋಪುರ, ರಾಜಗೋಪುರ, ಈ ಗೋಪುರದ ಈ ಕುಂಭಾಭಿಷೇಕದ ಶುಭ ಮುಹೂರ್ತ ಅಂತಕ್ಕಂಥದ್ದು ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಫಲ ಬಹಳ ವಿಶೇಷವಾಗಿರ್ತಕ್ಕಂಥ ತಾಯಿಯ ಸಾನ್ನಿಧ್ಯಕ್ಕೆ ಬಂದು ಅಮ್ಮ ಅಂತ ಹೇಳಿದ್ರೆ ನಮ್ಮ ಕಾರ್ಯಗಳೇನಿದ್ರು, ನಮ್ಮ ಕೆಲಸಗಳೇನಿದ್ರು ಅದನ್ನು ಕೈಗೂಡಿಸ್ತಕ್ಕಂತಹದ್ರಲ್ಲಿ ಕಲಿಯುಗದಲ್ಲಿ ದೇವಿಯ ಉಪಾಸನೆ ಮಹತ್ತರವಾಗಿರ್ತಕ್ಕಂಥ.
ಹಾಗಾಗಿ ಇಲ್ಲಿ ನಡೆದಿರತಕ್ಕಂತಹ ಚಂಡಿಕಾ ಹವನ ಇನ್ನೇನು ಆಗೋಯಿತು ಅಂದರೆ ಪೂರ್ಣಾವಧಿಯ ಕಾಲ ಸನ್ನಿಹಿತವಾಗ್ತಾ ಇದೆ. ಸತತ 3 ದಿನಗಳಿಂದ ಇಲ್ಲಿರ್ತಕ್ಕಂಥ ಎಲ್ಲ ಋತ್ವಿಜರು, ಆಗಮಿಕರು, ದೇವಸ್ಥಾನದ ಅರ್ಚಕರು ಶಾಸ್ತ್ರಬದ್ಧವಾಗಿ ಆಗಮಶಾಸ್ತ್ರ ಪ್ರಕಾರ ಹೋಮ ಹವನಾದಿಗಳನ್ನು ನಡೆಸಿ ಪೂರ್ಣಾವಧಿಗೆ ಎಲ್ಲರೂ ಸನ್ನಿಹಿತರಾಗಿದ್ದಾರೆ. ಈ ಕಾಯಕವನ್ನು ನೋಡಲಿಕ್ಕಾಗಿ ಆಗಮಿಸಿರ್ತಕ್ಕಂತಹ ಭಕ್ತ ಮಹಾಶಯರು ತಾವು ಈಗ ನಡೀತಕ್ಕಂಥ ತಾಯಿ ದುರ್ಗೆಯ ವಿಶೇಷವಾಗಿರ್ತಕ್ಕಂತಹ 21 ಹವಿಸ್ಸನ್ನು ಕೊಡುವಂಥ ಈ ಕಾಯಕವನ್ನು, ಈಗ ತಿಳಿ ಹೇಳುವಂಥ ಈ ಒಂದು ವಿಶೇಷವಾದಂತಹ ಮಂತ್ರವನ್ನು ತಮ್ಮ ಕಿವಿಯಲ್ಲಿ ಆಲಿಸಬೇಕು. ಶ್ರದ್ಧಾಭಕ್ತಿಯಾಗಿ ಭಗವತಿಯನ್ನು ಪ್ರಾರ್ಥನೆ ಮಾಡಬೇಕು. ಇಲ್ಲಿ ನಡೀತಕ್ಕಂಥ ಹೋಮ ಕಾರ್ಯವನ್ನು ತಾವೇ ತಮ್ಮ ಸ್ವಹಸ್ತದಿಂದ ಮಾಡ್ತಿದ್ದೀವೇನೋ ಎಂಬಂಥ ಸಂಕಲ್ಪ ನೀವು ಮಾಡಬೇಕು. ಎಲ್ಲರೂ ಹೋಮವನ್ನು ಮಾಡಲಿಕ್ಕಾಗಲ್ಲ, ಎಲ್ಲವನ್ನೂ ಆಜ್ಯವನ್ನು ಕೊಡಲಿಕ್ಕಾಗಲ್ಲ, ಎಲ್ಲರೂ ಮಹಾಪೂರ್ಣಾಹುತಿಯನ್ನು ಮಾಡಲಿಕ್ಕಾಗೋದಿಲ್ಲ. ಆದರೆ ನಾವೇ ಸ್ವತಃ ಮಾಡ್ತಿದ್ದೀವಿ ಎಂಬತಕ್ಕಂಥ ಆ ಮನಸ್ಸಂಕಲ್ಪ ಇದೆಯಲ್ಲ, ಅದಕ್ಕಿನ್ನ ಮತ್ತೊಂದು ಇಲ್ಲ. ಯಾಕೆಂದರೆ ಪೂರ್ವದಲ್ಲಿ ಆದಿಶಂಕರರು ಜಗದ್ಗುರುಗಳಾದಂತಹ ಶಂಕರರು ಹೇಳಿದ್ದಾರೆ ಮಾನಸ ಪೂಜೆ ಎಂಬತಕ್ಕಂಥದ್ದನ್ನು. ಎಂತಹ ಒಂದು ಬೃಹತ್ ಮಟ್ಟದ ಕಾಯಕವನ್ನಾದರೂ ಇಲ್ಲಿ ಕೂತು ತಿರುಮಲ ತಿರುಪತಿಯಲ್ಲಿರ್ತಕ್ಕಂಥ ಶ್ರೀನಿವಾಸನ ಬೇಕಾದರೂ ಅಥವಾ ದೇವಿಯ ಮೂಲ ಸಾನ್ನಿಧ್ಯವನ್ನು ಬೇಕಾದರೂ ತಾವು ಇಲ್ಲಿದ್ದೇ ನೋಡಬಹುದು, ಇಲ್ಲಿದ್ದೇ ಆ ಭಗವಂತನ ಸೇವೆಯನ್ನು ಮಾಡಬಹುದು. ಅದನ್ನು ಮಾನಸ ಪೂಜೆ ಎಂದು ಹೇಳ್ತಾರೆ. ಹಾಗಾಗಿ ಈಗ ನಡೀತಕ್ಕಂಥ ಮಹಾಪೂರ್ಣಾವಧಿ ಕಾರ್ಯಕ್ರಮ ತಾವೇ ತಮ್ಮ ಸ್ವಹಸ್ತದಿಂದ ಮಾಡ್ತಿದ್ದೀರಿ ಎಂಬಂಥ ಮನಸ್ಸಂಕಲ್ಪ ನಿಮ್ಮದಾಗಲಿ. ಹಾಗೆ ನಡೆಯುವಂಥ ಈ ಕಾರ್ಯಕ್ರಮ, ಈಗ ಹೇಳುವಂಥ ಈ ವೇದ ಮಂತ್ರಗಳನ್ನು ತಾವು ಆಲಿಸಿ ಪ್ರತಿಯೊಂದು ಹವಿಸ್ಸಿಗೂ ಸಹಿತ ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ. ನಿಮ್ಮೊಳಗಿರುವಂತಹ ದುಃಖ ದೂರ ಆಗಬೇಕಾದರೆ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ದುಃಖಗಳನ್ನು ದೂರ ಮಾಡಿಕೊಳ್ಳೋಣ. ಈಗ ಗಣಪತಿಯ ಮೊದಲು 11 ಹವಿಸ್ಸು ಗಣಪತಿಗಾಗಿಯೇ ಕೊಡೋಣ. ಓಂ ಗಣಾನಾನ್ತ್ವಾ ಗಣಪತಿಗುಂ ಭವಾಮಹೇ ಕವಿಂ ಕವೀನಾನ್ಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋ ವಿಸೇದಸಾಧನಂ. ಮಹಾಗಣಾಧಿಪತಯೇ ನಮಃ.
ಮಾರಿಯಮ್ಮಳ ಉತ್ಸವ ಮೂರ್ತಿ ಹಾಗೂ ಮೂಲ ವಿಗ್ರಹ ಸಾಕಷ್ಟು ವರ್ಷಗಳ ಹಿಂದೆ ಆಗ ಪ್ರತಿಷ್ಠಾಪನೆಗೊಂಡಂಥದ್ದು. ಈಗ ರಾಜಗೋಪುರದ ಉದ್ಘಾಟನಾ ಸಮಾರಂಭದ ಈ ಶುಭ ಮುಹೂರ್ತದಲ್ಲಿ ದೇವಿಗೆ ನಡೀತಿರ್ತಕ್ಕಂತಹ ಕುಂಭಾಭಿಷೇಕವನ್ನು ತಾವೆಲ್ಲರೂ ದರ್ಶನ ಮಾಡಿದ್ದೀರಿ. ದೇವಿಯ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಸಹಿತ ಆಲಯ ಪುಟ್ಟದಾದರೂ ಇಲ್ಲಿ ನಡೀತಕ್ಕಂತಹ ಪೂಜಾ ಕೈಂಕರ್ಯಗಳು ಸಾಕಷ್ಟು ವಿಶೇಷವಾಗಿದೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಸೈ ನಮೋ ನಮಃ. ಭಗವತಿ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು. ಲಲಿತಾಂ ರಾಜರಾಜೇಶ್ವರಿ ನಮಃ. ತಾಯಿ ರೇಣುಕಾ ಯಲ್ಲಮ್ಮ ಹಾಗೂ ಮಾರಿಯಮ್ಮಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಈ ಭಾಗದಲ್ಲಿ ಸಾಕಷ್ಟು ಜನ ಸುಮಂಗಲೆಯರೆಲ್ಲರೂ ಬಂದು ಪ್ರತಿ ಶುಕ್ರವಾರ, ಮಂಗಳವಾರ, ಭಾನುವಾರದಲ್ಲಿ ಇಲ್ಲಿ ನಿಂಬೆಹಣ್ಣಿನ ಆರತಿಯೂ ಉಂಟು. ಹಾಗೆ ವಿಶೇಷವಾಗಿ ಪೌರ್ಣಮಿ, ಅಮಾವಾಸ್ಯೆಗಳಲ್ಲಿ ನಡೆಸ್ತಕ್ಕಂಥ ಪೂಜಾ ಕೈಂಕರ್ಯವೂ ಉಂಟು. ಇಷ್ಟೆಲ್ಲ ವಿಶೇಷತೆಗಳನ್ನು ಒಳಗೊಂಡಿರತಕ್ಕಂತಹ ಈ ದೇವಿಯ ಸಾನ್ನಿಧ್ಯ ಇವತ್ತಿನ ದಿವಸ ರಾಜಗೋಪುರದೊಂದಿಗೆ ಮತ್ತಷ್ಟು ವಿಶೇಷವಾಗಿರ್ತಕ್ಕಂತಹ ಭಕ್ತರನ್ನು ಒಳಗೊಂಡು ಭಕ್ತರ ಆಶೀರ್ವಾದಕ್ಕಾಗಿ, ಭಕ್ತರಿಗೆ ಹರಸ್ತಿಕ್ಕಾಗಿ ದೇವಿ ಇಲ್ಲಿ ಪ್ರಸನ್ನಳಾಗಿದ್ದಾಳೆ. ಭಗವತಿಯ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಉಂಟಾಗಲಿ, ಒಳ್ಳೆಯದಾಗಲಿ. ಉದ್ಭವ ಸ್ವಯಂಭೂ ನೀನಾಗಿ ಶಿವಭಾಗದಲ್ಲಿ ತ್ರಿಮೂರ್ತಿಯಾಗಿ ಉದ್ಭವ ಸ್ವಯಂಭೂ ನೀನಾಗಿ ಶಿವಭಾಗದಲ್ಲಿ ತ್ರಿಮೂರ್ತಿಯಾಗಿ ಶಕ್ತಿ ಭಾಗದಿ ತ್ರಿಶಕ್ತಿಗಳಾಗಿ ಶಕ್ತಿ ಭಾಗದಿ ತ್ರಿಶಕ್ತಿಗಳಾಗಿ ಸ್ವರ್ಣರೇಖಾಂಕಿತೆ. ಆಲಯದಲ್ಲಿ ಇಂತಹ ಒಂದು ಬೃಹತ್ ಮಟ್ಟದ ಕಾಯಕವ ಇದು ಸತ್ಯ. ಯಾಕೆಂದರೆ ಈ ದೇವಾಲಯವನ್ನು ಅಂದು ಪ್ರತಿಷ್ಠಾಪನೆ ಮಾಡುವಂಥ ಕಾಲ ಒಳ್ಳೆ ಮನಸ್ಸಿನಿಂದ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಬರ್ತಕ್ಕಂಥ ಭಕ್ತರು ಅವರ ಕಷ್ಟಗಳು ಬೇಗ ದೂರ ಆಗಬೇಕು ಅಂತೇಳಿ ಅಂದು ತಾಯಿ ಮಾರಿಕಾಂಬಾಳ ವಿಶೇಷವಾದಂತಹ ರೇಣುಕಾ ಯಲ್ಲಮ್ಮಳ ಉದ್ಭವ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಅಂದು ಗಣಪತಿ ಪ್ರತಿಷ್ಠಾಪನೆ, ಮಾರಿಕಾಂಬಳ ಪ್ರತಿಷ್ಠಾಪನೆ ಆದ್ದರಿಂದ ಇಷ್ಟು ಬೃಹದಾಕಾರವಾಗಿರ್ತಕ್ಕಂಥ ರಾಜಗೋಪುರ ಆಯಿತು, ವಿಮಾನ ಗೋಪುರ ಆಯಿತು. ಇಲ್ಲಿಗೆ ಭಕ್ತರು ನಿರಂತರವಾಗಿ ಬಂದು ಅವರವರ ಭಕ್ತಿಪೂರ್ವಕವಾಗಿ ಸೇವೆಯನ್ನು ಸಲ್ಲಿಸಲಿಕ್ಕೆ ದಾರಿ ಆಯಿತು. ಏನೇ ಆದರೂ ಈ ಆಧ್ಯಾತ್ಮಿಕಕ್ಕಿರ್ತಕ್ಕಂಥ ಒಂದು ಶಕ್ತಿ, ಇಂತಹ ಶಕ್ತಿ ಹಾಗೆ ಇವತ್ತಿನ ಆಡಳಿತ ಮಂಡಳಿ, ಇವತ್ತಿನ ಧರ್ಮದರ್ಶಿ ಕಮಿಟಿ ಮತ್ತು ಅರ್ಚಕ ವರ್ಗ ಎಲ್ಲರೂ ಸೇರಿ ಶ್ರಮಿಸಿ ಈ ಕುಂಭಾಭಿಷೇಕವನ್ನು ಬಹಳ ವಿಜೃಂಭಣೆಯಿಂದ ಬಹಳಷ್ಟು ಅದ್ಧೂರಿಯುತವಾಗಿ ಮಾಡಿರ್ತಕ್ಕಂಥ ಈ ಶುಭ ಮುಹೂರ್ತದಲ್ಲಿ ತಮ್ಮೆಲ್ಲರಿಗೂ ಸಹಿತ ಶುಭವಾಗಲಿ ಅಂತ ಹರಿಸ್ತಾ, ಒಳ್ಳೆಯದಾಗಲಿ. ಬಹಳ ಒಳ್ಳೆಯ ದಿನ ಇವತ್ತು, ಶುಭ ಹುಣ್ಣಿಮೆ. ಅದರಲ್ಲೂ ಈ ಹುಣ್ಣಿಮೆ ಉತ್ತರ ಕರ್ನಾಟಕದ ಕಡೆ ಭಾಳಷ್ಟು ವಿಶೇಷ. ರೈತರಿಗೆ ಬೆನ್ನೆಲುಬಾಗಿ ನಿಲ್ಲುವಂತಹ, ರೈತರಿಗೆ ಹೆಗಲು ಕೊಟ್ಟು ದುಡಿಯುವಂತಹ ಎತ್ತುಗಳಿಗೂ ಸಹಿತ ಇವತ್ತು ಪೂಜಾ ಅನುಷ್ಠಾನ ಇದೆ. ಇದನ್ನು ಕಾರ ಹುಣ್ಣಿಮೆ ಅಂತ ಹೇಳ್ತಾರೆ. ಇಂಥ ಹುಣ್ಣಿಮೆಯ ಈ ಶುಭ ದಿನದಂದು, ಭಾನುವಾರದ ಹುಣ್ಣಿಮೆಯೆಂದು ತಮ್ಮೆಲ್ಲರಿಗೂ ಸಹಿತ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ನಾನು ಭಗವಂತನ ಪ್ರಾರ್ಥನೆ ಮಾಡಿದೆ. ಹಾಗೆ ದೇವಾಲಯದ ಪ್ರತಿ ಸಿಬ್ಬಂದಿ ವರ್ಗಕ್ಕೂ, ಹಾಗೆ ನೋಡಿ ಈ ಇಳಿ ವಯಸ್ಸಿನಲ್ಲೂ ಅಂದು ದೇವಾಲಯದ ಪ್ರತಿಷ್ಠಾಪನೆ ಮಾಡಿದ್ದು, ಅಂದು ಪುಟ್ಟದಾದಂಥ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡಿ ಚಿಕ್ಕದಾದಂಥ ಆಲಯಕ್ಕೆ ಕಾರಣೀಭೂತರಾದಂತಹ ಅವರು ನನ್ನ ಪಕ್ಕದಲ್ಲಿದ್ದಾರೆ. ಇವತ್ತು ಬೃಹದಾಕಾರವಾಗಿರ್ತಕ್ಕಂಥ ಆಲಯ ಅವರು ನೋಡಿದಾಗ ಒಂದು ಅನಿಸುತ್ತೆ, ನನ್ನ ಬಾಲ್ಯದಲ್ಲಿ ಅಂದು ನಾನು ಮಾಡಿದಂಥ ಈ ಸೇವೆ ಇಷ್ಟು ಬೃಹದಾಕಾರವಾಗಿ ಬೆಳೆಯುತ್ತೆ ಅಂತ ಅವ್ರಿಗೂ ಗೊತ್ತಿಲ್ಲ. ಅವತ್ತು ಬರೀ 4 ಬಂಡೆಗಳನ್ನು ಹಾಕಿ ಚಿಕ್ಕದಾಗಿ ಒಂದು ಮೂರ್ತಿ ನೆಟ್ಟು ಸೇವೆ ಮಾಡಿದ್ರಿ ಅಲ್ವಾ? ಇವತ್ತು ನೋಡಿ ಎಷ್ಟು ದೊಡ್ಡದಾಯಿತು. ನೀವು ನೋಡ್ತಾ ಇದ್ದಂಗೆ ವಿಮಾನ ಗೋಪುರ ಆಯಿತು. ಹಾಂ ಜಗದಪ್ಪಿತರ ಮುಂದೆ ಪಾರ್ವತಿ ಪರಮೇಶ್ವರು ಅವ್ರು ಹೇಳೋ ಮಾತು ಅದೇ, ನಮ್ಮ ತಾಯಿಯವರು ಕಾರಣ ಅಂತ. ನಿಮ್ಮ ತಾಯಿನೇ ಕಾರಣ. ಅದಕ್ಕೆ ಹೇಳೋದು, ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು, ಸಂಸ್ಕೃತಿ ಕೊಡಬೇಕು. ಸಂಸ್ಕಾರವಿಲ್ಲದಂತಹ ಮಕ್ಕಳಿಗೆ ಜನ್ಮ ಕೊಟ್ಟು ಮಕ್ಕಳು ಅಧೋಗತಿಗಾಗಿ ಪ್ರತಿನಿತ್ಯ ತಂದೆ ತಾಯಿ ಕಣ್ಣೀರಾಗ್ಬಿಟ್ರೆ ಪ್ರಯೋಜನ ಏನಾಯಿತು? ಮಕ್ಕಳು ವಿದ್ಯಾಭ್ಯಾಸ ಕಲಿಸಿದ್ರೆ ಮುಖ್ಯ ಅಲ್ಲ, ಶಾಲೆ ಕಳಿಸ್ಬೇಕು, ವಿದ್ಯಾಭ್ಯಾಸ ಬೇಕು, ಅದ್ರ ಜೊತೆ ಸಂಸ್ಕಾರ ಬೇಕು. ಆ ಸಂಸ್ಕಾರದ ಅರಿವಿದ್ದರೆ ಇಂತಹ ದೇವತಾ ಕಾರ್ಯಗಳು, ದೇವರ ಸಾನ್ನಿಧ್ಯ ಮತ್ತು ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ವಿಶೇಷವಾದಂಥ ಕಲ್ಪಗಳು ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಮಕ್ಕಳಿಗಂತೂ ಕ್ಲಾಸಸ್ ಶುರುವಾಯಿತು, ಎಲ್ಲ ಕಡೆ ಸ್ಕೂಲ್ ಶುರುವಾಯಿತು, ಮಕ್ಕಳ ಜವಾಬ್ದಾರಿ ಶುರುವಾಯಿತು. ಮಕ್ಕಳನ್ನು ಬೆಳಗ್ಗೆ ಬೇಗ ರೆಡಿ ಮಾಡಬೇಕು, ಶಾಲೆ ಕಳಿಸಬೇಕು. ಅಷ್ಟು ಮಾಡಿದ್ರೆ ಸಾಲದು, ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು. ಅದಕ್ಕಾಗಿ ಮಕ್ಕಳಿಗೆ ಕನಿಷ್ಠ ಪಕ್ಷ ಪ್ರತಿ ಗುರುವಾರ ತಲೆಗೆ ಸ್ನಾನ ಮಾಡಿಸಿ. ಗುರುವಾರ ದಿವಸ ಏನೇ ಕೆಲಸ ಇರಲಿ, ಅವತ್ತು ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ತಲೆಗೆ ಸ್ನಾನ ಮಾಡಬೇಕು. ತಲೆಗೆ ಸ್ನಾನ ಮಾಡಿ ಬೆಳಗ್ಗೆ 5 ರಿಂದ 6 ಗಂಟೆ, 5 ರಿಂದ 6 ಗಂಟೆಗೆ ಉತ್ತರಾಭಿಮುಖವಾಗಿ ಕೂಡಿಸಿ ಅರಿಶಿನ ಪುಡಿಯಿಂದ ಮೊದಲೊಂದು ನಕ್ಷತ್ರವನ್ನು ಬರೀರಿ.
ಅರಿಶಿನ ಪುಡಿಯಿಂದ ಒಂದು ನಕ್ಷತ್ರವನ್ನು ಬರೆದು ನಕ್ಷತ್ರಕ್ಕೆ ಒಂದು ವೃತ್ತಾಕಾರವನ್ನು ಹಾಕಿ ಆ ವೃತ್ತಾಕಾರದ ಮೇಲೆ ಒಂದು ಚಾಪೆನೋ ಒಂದು ಮಣೆನೋ ಹಾಕಿ ಅದರ ಮೇಲೆ ಉತ್ತರಾಭಿಮುಖವಾಗಿ ನಿಮ್ಮ ಮನೆ ಮಕ್ಕಳನ್ನು ಕೂಡಿಸಿ ನಾನೀಗ ಹೇಳುವಂಥ ಬೀಜಾಕ್ಷರಿ ಮಂತ್ರವನ್ನು ಪ್ರತಿ ಗುರುವಾರ 54 ಅಥವಾ 108 ಬಾರಿ ಈ ಬೀಜಾಕ್ಷರಿ ಮಂತ್ರವನ್ನು ಪಠನೆ ಮಾಡಿದ್ದೆ ಆದರೆ ನಿಮ್ಮ ಮನೆ ಮಕ್ಕಳು ಸಂಪೂರ್ಣ ಜ್ಞಾನವಂತರಾಗ್ತಾರೆ. ಹೇಳುವಂಥ ಬೀಜಾಕ್ಷರಿ ಮಂತ್ರ ಓಂ ಶ್ರೀಂ ಐಂ ಶ್ರೀಂ ಸೌಹು. ಓಂ ಶ್ರೀಂ ಐಂ ಶ್ರೀಂ ಸೌಹು. ಓಂ ಶ್ರೀಂ ಐಂ ಶ್ರೀಂ ಸೌಹು. ಈ ಬೀಜಾಕ್ಷರಿ ಮಂತ್ರನ 54 ಅಥವಾ 108 ಬಾರಿ. ಒಂದು ಹನಿ ಜೇನುತುಪ್ಪ, ಒಂದೇ ಹನಿ ಜೇನುತುಪ್ಪನ ಮಕ್ಕಳ ಕೈಯಲ್ಲಿ ಹಾಕಿ ಬೀಜಾಕ್ಷರಿ ಮಂತ್ರ ಎಲ್ಲ ಓದಿದಾದ್ಮೇಲೆ ಆ ಒಂದು ಹನಿ ಜೇನುತುಪ್ಪನ ಅವರು ಪ್ರಸಾದ ರೂಪದಲ್ಲಿ ತೆಗೆದುಕೊಳ್ಳಿ. ಇಷ್ಟು ಮಾತ್ರ ಮಾಡಿದ್ರೆ ಅವರ ಮನೋಕಾಮನೆಗಳು ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ, ಒಳ್ಳೆ ಯಶಸ್ಸಾಗುತ್ತೆ, ಮಕ್ಕಳು ಸಂಸ್ಕಾರವಂತರಾಗ್ತಾರೆ, ಇಡೀ ಕ್ಲಾಸ್ಗೆ ಫಸ್ಟ್ ಬರ್ತಾರೆ. ಮಕ್ಕಳು ಅಲ್ಲಿ ಫಸ್ಟ್ ಬರಬೇಕು, ನಿಮ್ಮ ಹೃದಯವನ್ನು ಗೆಲ್ಲಬೇಕು. ಪ್ರತಿಯೊಬ್ಬ ತಂದೆ ತಾಯಿಗೂ ಒಂದೇ ಆಸೆ, ನನ್ನ ಮಕ್ಕಳು ಫಸ್ಟ್ ಕ್ಲಾಸ್ ಬರಲಿ ಅಂತ. ನನ್ನ ಮಕ್ಕಳು ಫಸ್ಟ್ ಕ್ಲಾಸ್ ಬರಲಿ ಅನ್ನೋದೇ ಪ್ರತಿಯೊಬ್ಬ ತಂದೆ ತಾಯಿ ಆಸೆ ಇರ್ತಕ್ಕಂಥದ್ದು. ಹಾಗೆ ಫಸ್ಟ್ ಕ್ಲಾಸ್ ಅಂತಕ್ಕಂಥದ್ದು ಇಡೀ ಕ್ಲಾಸ್ ರೂಮಲ್ಲಿ ಒಂದು 100 ಜನ ಇದ್ದರೆ 100ರಲ್ಲಿ ಒಬ್ಬನಿಗೆ ಮಾತ್ರ ಅಲ್ಲ, 100 ಜನನೂ ಫಸ್ಟ್ ಕ್ಲಾಸ್ ಬರ್ಬೋದು. ಯಾಕೆಂದರೆ ವಿದ್ಯೆ ಮುಖ್ಯ. ಅದಕ್ಕೋಸ್ಕರ ಈ ವಿದ್ಯೆ ನಿಮ್ಮೆಲ್ಲರಿಗೂ ಬರಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡಿದ. ಮತ್ತೊಮ್ಮೆ ದೇವಾಲಯದ ಆಡಳಿತ ಮಂಡಳಿಗೂ ಕಮಿಟಿಗೂ ಒಳ್ಳೆಯದಾಗಲಿ, ಹಾಗೆ ದೇವಸ್ಥಾನ ಅಂದು ಪ್ರಾರಂಭಿಸಿರ್ತಕ್ಕಂತಹ ಇವರಿಗೂ ಒಳ್ಳೆಯದಾಗಲಿ, ಹಾಗೆ ಅರ್ಚಕ ವರ್ಗಕ್ಕೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡಿದ. ನನ್ನ ಮುಂದಿನ ಪಯಣ ಮತ್ತೊಂದು ದೇವಾಲಯ ಇದೆ, ಹಾಗಾಗಿ ದೇವಸ್ಥಾನದ ಕಡೆ ನನ್ನ ಪಯಣವನ್ನು ಬೆಳೆಸ್ತೀನಿ. ಎಲ್ಲರೂ ಲೇಟಾಗಿದೆ. ಮಧ್ಯಾಹ್ನ ಪ್ರಸಾದ, ಮೊದಲು ಪ್ರಸಾದವನ್ನು ಸ್ವೀಕರಿಸಿ 6 ಗಂಟೆ ಒಳ್ಳೆ ಎನರ್ಜಿ ತಗೊಳ್ಳಿ. ಪುನಃ ಮೇಲೆತ್ತಬೇಕೇನೋ, ಎಲ್ಲ ಭಕ್ತರು ಮೇಲೆತ್ತಕ್ಕೆ ಬಿಡ್ತೀರಾ? ಪ್ರಸಾದ ಊಟ ಮಾಡಿಕೊಂಡು ಆಮೇಲೆ ಕಳಶ ತೊಗೊಂಡು ಮೇಲಕ್ಕೆ ಹೋಗಿ, ಇಲ್ಲಾಂದರೆ ನಿಮಗೆ ಗೊತ್ತಿಲ್ಲದಿರೇ ತಲೆ ಸುತ್ತಕ್ಕೆ ಶುರುವಾಗುತ್ತೆ. ಮೇಲ್ಗಡೆ ಹೋಗ್ತಾ ಏರೋಪ್ಲೇನಲ್ಲಿ ಹೋದಂಗೆ ಇರುತ್ತೆ. ನಾನು ಇಲ್ಲೇ ಅಂತ ಕರ್ಕೊಂಡು ಹೋದಾಗಲೇ ಗೊತ್ತಾಗಿದ್ದು ನನಗೆ ಎಷ್ಟು ಮೇಲಿದೆ ಅಂತ. ಅದಕ್ಕೋಸ್ಕರ ಎಲ್ಲರೂ ಸ್ವಲ್ಪ ಶಕ್ತಿ ತಗೊಳ್ಳಿ, ತಪ್ಪೇನಿಲ್ಲ. ಭಗವಂತನ ಪ್ರಾರ್ಥನೆ ಇಷ್ಟೊತ್ತು ಕಣ್ತುಂಬಿಸ್ಕೊಂಡಿದ್ದೀವಿ. ಈಗ ಹೊಟ್ಟೆ ತುಂಬ ಅನ್ನಪೂರ್ಣೇಶ್ವರಿ ಮಹಾಪ್ರಸಾದವನ್ನು ಸ್ವೀಕರಿಸಿ 5 ರಿಂದ 10 ನಿಮಿಷ ಕೂತ್ಕೊಳ್ಳಿ. ನೆಮ್ಮದಿಯಾಗಿ ಮತ್ತೊಮ್ಮೆ ತಾಯಿಗೂ ನಮಸ್ಕಾರ ಮಾಡಿ ಅನಂತರ ಆ ಕುಂಭವನ್ನು ತೆಗೆದುಕೊಂಡು ಮೇಲ್ಗಡೆ ಹೋಗಿ ಆ ಕುಂಭಾಭಿಷೇಕ ನಿಮ್ಮ ಕಲಾಸ್ತದಿಂದ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಶಂಭೋ ಶಂಕರ ಕಷ್ಟಗಳ ನೀಗಿಸುವ ಹೇ ಮಹೇಶ್ವರ. ಎಷ್ಟು ಬಾರಿ ಮೊರೆಯಿಡಲಿ ಶಂಭೋ ಶಂಕರ ಕಷ್ಟಗಳ ನೀಗಿಸುವ ಹೇ ಮಹೇಶ್ವರ. ಮನಕ್ಕೆ ಸುತ್ತಿದೆ, ಮುಂದೆ ದಾರಿ ಕಾಣದಿದೆ, ಭಯವು ಮುತ್ತಿದೆ. ಪಾಪಗಳ ಹೊರೆಯನ್ನು ಹೊರಲಾರದೆ, ಭವಬಂಧದ ಜಾಲದಿಂದ ಬರಲಾರದೆ, ತತ್ತರಿಸಿಹೆ ನೊಂದು ಬೆಂದು ನಿಂದಿರುವೆನು. ನಿನ್ನೊಲವಿನ ಸುಧೆ ಹರಿಸಿ ಕಾಪಾಡು ಬಂದು. ಎಷ್ಟು ಬಾರಿ ಮೊರೆಯಿಡಲಿ ಶಂಭೋ ಶಂಕರ ಕಷ್ಟಗಳ ನೀಗಿಸುವ ಹೇ ಮಹೇಶ್ವರ.
ಪಾಪವೆಂಬ ಬೆಂಕಿ ಸುಡುತ್ತಿದೆ ನನ್ನ ಮಲಿನ ಕಳೆದು ಆಗಲಿ ಮನ ಪುಟ ಬಿಟ್ಟ ಚಿನ್ನ ಕಂಬನಿಯಲ್ಲಿ ಪಾದ ತೊಳೆವ ಆಸೆಯಾಗಿದೆ ನಿಂತಿರುವೆನು ಮೌನದಲ್ಲಿ ಮಾತು ಬಾರದೆ ಕರುಣಿಸಿ ಪ್ರಭು ನೀ ಮನ ನೆಮ್ಮದಿ ತಾರ ಕೈ ಹಿಡಿದು ನಡೆಸೆನ್ನ ಹೇ ದೀನ ಬಂಧು ಎಷ್ಟು ಬಾರಿ ಮೊರೆ ಇಡಲಿ ಶಂಭೋ ಶಂಕರ ಕಷ್ಟಗಳ ನೀಗಿಸುವ ಹೇ ಮಹೇಶ್ವರ ಆತ್ಮವೆನುವ ಪ್ರಣವದಿಂದ ಆರಾಧಿಸುವೆ ಉಶ್ವಾಸ ನಿಶ್ವಾಸದೆ ಕೀರ್ತಿ ಹಾಡುವೆ ಪ್ರಾಣ ಜ್ಯೋತಿ ದೀಪದಿಂದ ಹಾರತಿಗೈವೆ ಭಕ್ತ ಕುಸುಮ ತವ ಪಾದಕ್ಕೆ ಅರ್ಚನೆಗೈವೆ ಮುಕ್ತಿದಾರಿ ತೋರೋ ಹೇ ಕರುಣಾಮಯನೇ ತವ ಪಾದ ಪೂಜೆ ನೀಡು ಪಾವನಾಂಗನೇ ಎಷ್ಟು ಬಾರಿ ಮೊರೆ ಇಡಲಿ ಶಂಭೋ ಶಂಕರ ಕಷ್ಟಗಳ ನೀಗಿಸುವ ಹೇ ಮಹೇಶ್ವರ ಎಷ್ಟು ಬಾರಿ ಮೊರೆ ಇಡಲಿ ಶಂಭೋ ಶಂಕರ ಕಷ್ಟಗಳ ನೀಗಿಸುವ ಹೇ ಮಹೇಶ್ವರ ಕಷ್ಟಗಳ ನೀಗಿಸುವ ಹೇ ಮಹೇಶ್ವರ ಕಷ್ಟಗಳ ನೀಗಿಸುವ ಹೇ ಮಹೇಶ್ವರ ಶಂಭೋ ಮಹಾದೇವ ಅಂಬಾ ಮನೋಭಾವ ಬ್ರಹ್ಮಾದಿಸುರ ಶ್ರೇಷ್ಠ ಸಂಪೂಜ್ಯ ನೀನೇ ಈಶ ತತ್ಪುರುಷಸ್ಯ ಪಂಚಾಸ್ಯ ನೀನೇ ಈಶ್ವರೀ ಹೃದಯೇಶ ಫಣಿಭೂಷ ನೀನೇ ಶಂಭೋ ಮಹಾದೇವ ಅಂಬಾ ಮನೋಭಾವ ಬ್ರಹ್ಮಾದಿಸುರ ಶ್ರೇಷ್ಠ ಸಂಪೂಜ್ಯ ನೀನೇ ಈಶ ತತ್ಪುರುಷಸ್ಯ ಪಂಚಾಸ್ಯ ನೀನೇ ಈಶ್ವರೀ ಹೃದಯೇಶ ಫಣಿಭೂಷ ನೀನೇ ತಪ ಮಾಡಿದ ವೇಳೆ ಆತ್ಮದ ಲಿಂಗವನು ತಂದವನು ನೀನೇ ರಾವಣನು ಉಗ್ರ ತಪ ಮಾಡಿದ ವೇಳೆ ಆತ್ಮದ ಲಿಂಗವನು ತಂದವನು ನೀನೇ ಗಣಪತಿಯು ಆ ಲಿಂಗ ಭೂಮಿಗಿಡೋ ವೇಳೆ ಗೋಕರ್ಣ ಕ್ಷೇತ್ರದಲ್ಲಿ ನೆಲೆಸಿದವ ನೀನೇ ಶಂಭೋ ಮಹಾದೇವ ಅಂಬಾ ಮನೋಭಾವ ಬ್ರಹ್ಮಾದಿಸುರ ಶ್ರೇಷ್ಠ ಸಂಪೂಜ್ಯ ನೀನೇ ಈಶ ತತ್ಪುರುಷಸ್ಯ ಪಂಚಾಸ್ಯ ನೀನೇ ಈಶ್ವರೀ ಹೃದಯೇಶ ಫಣಿಭೂಷ ನೀನೇ ಅಗ್ನಿಯಲ್ಲಿ ಹಾರಿದ ವೇಳೆ ತಕ್ಷಣನು ಆಗ್ರಹದೆ ಧ್ವಂಸಗೈದವ ನೀನೆ ಶಕ್ತಿಯು ಅಗ್ನಿಯಲ್ಲಿ ಹಾರಿದ ವೇಳೆ ತಕ್ಷಣನು ಆಗ್ರಹದೆ ಧ್ವಂಸಗೈದವ ನೀನೆ ಕಾಮನನು ಕೋಪದಲ್ಲಿ ದಹಿಸಿದವ ನೀನೆ ಗಿರಿಜಯನು ಪ್ರೀತಿಯಲ್ಲಿ ವರಿಸಿದವ ನೀನೆ
ಶಂಭೋ ಮಹಾದೇವ ಅಂಬಾ ಮನೋಭಾವ ಬ್ರಹ್ಮಾದಿಸುರ ಶ್ರೇಷ್ಠ ಸಂಪೂಜ್ಯ ನೀನೇ. ಈಶ ತತ್ಪುರುಷಸ್ಯ ಪಂಚಾಸ್ಯ ನೀನೇ, ಈಶ್ವರೀ ಹೃದಯೇಶ ಫಣಿಭೂಷ ನೀನೇ. ಸುಳೆ ಮಾರ್ಕಂಡೇಯ ಮೊರೆಯಿಟ್ಟ ವೇಳೆ ಕಾಪಾಡೆ ಯಮನನ್ನು ಗೆಲಿದವನು ನೀನೇ. ಹಸುಳೆ ಮಾರ್ಕಂಡೇಯ ಮೊರೆಯಿಟ್ಟ ವೇಳೆ ಕಾಪಾಡೆ ಯಮನನ್ನು ಗೆಲಿದವನು ನೀನೇ. ಕಡಲನ್ನು ಶ್ರೀರಾಮ ದಾಟುವ ವೇಳೆ ವರ ನೀಡಿ ಶಿವರಾಮ ಆದವನು ನೀನೇ. ಶಂಭೋ ಮಹಾದೇವ ಅಂಬಾ ಮನೋಭಾವ ಬ್ರಹ್ಮಾದಿಸುರ ಶ್ರೇಷ್ಠ. ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಈ ಸಾನ್ನಿಧ್ಯವನ್ನು ಬಹಳ ಅಚ್ಚುಕಟ್ಟಾಗಿ ಪುಟ್ಟದಾದಂತಹ ಆಲಯ, ಬೃಹತ್ ಮಟ್ಟದ ಆಲಯ, ಬೇಡಿ ಬಂದಂತಹ ಭಕ್ತರ ಮನೋಕಾಮನೆಗಳ ಸಿದ್ಧಿಪಡಿಸ್ತಕ್ಕಂಥ ಆಲಯ. ಗಣಪತಿಗೆ ಕುಂಭಾಭಿಷೇಕ ಮಾಡಿದಾಗ ಸ್ವಾಮಿಗೆ ನಡೆದಂಥ ಪ್ರತಿಷ್ಠಾಪನಾ ಕ್ರಮ, ವೇದ ಆಗಮ ಹಾಗೆ ಶಾಸ್ತ್ರ ಪ್ರಕಾರವಾದಂಥ ಅನುಷ್ಠಾನವನ್ನು ನೋಡಿ ನನಗೆ ಬಹಳ ಸಂತೋಷ ಆಯಿತು. ಹಾಗೆ ತಾಯಿಯ ಸಾನ್ನಿಧ್ಯಕ್ಕೆ ಬಂದಾಗ ಇಲ್ಲಿ ಮತ್ತಷ್ಟು ವಿಶೇಷವಾದಂಥ ಶಕ್ತಿಯೇ ಇಲ್ಲಿದೆ. ಹಾಗಾಗಿ ಈ ಭಾಗದಲ್ಲಿ ಬರ್ತಕ್ಕಂತಹ ಭಕ್ತರು ಅತ್ತ ಗಣಪ ಇತ್ತ ಅಮ್ಮನವರು, ಇನ್ನು ಮಧ್ಯದಲ್ಲಿ ಸೋಮೇಶ್ವರನಂತೂ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು, ಹಾಗೆ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ತಕ್ಕಂಥವನು. ಅಂತಹ ಒಂದು ಚೈತನ್ಯದಲ್ಲಿರ್ತಕ್ಕಂತಹ ಈ ಒಂದು ವಿಶೇಷವಾದಂಥ ಸಾನ್ನಿಧ್ಯದ ಕುಂಭಾಭಿಷೇಕದ ಸುಂದರವಾದ ಕ್ಷಣಗಳನ್ನು ಕಣ್ತುಂಬಿಸ್ಕೊಳ್ತಾ ಇದ್ದೀರಿ. ತಾವೆಲ್ಲರೂ ದೇವಿಯನ್ನು ಪ್ರಾರ್ಥನೆ ಮಾಡಿ. ಓಂ ದುಂ ದುರ್ಗಾಯೇ ನಮಃ. ಗಿರಿರಾಜಸುತ ಹೃದಯ ರಾಜೇಶ್ವರ, ಫಣಿಹಾರ ಶಿತಿ ಕಂಠ ಗೌರೀವರ, ಸುರನಿಕರನುತ ಈಶ ಶಶಿಶೇಖರ, ಪುರಿನಿರತ ಕರುಣಾಳು ಗಂಗಾಧರ, ಪುರಿನಿರತ ಕರುಣಾಳು ಗಂಗಾಧರ. ಗಿರಿರಾಜಸುತ ಹೃದಯ ರಾಜೇಶ್ವರ, ಫಣಿಹಾರ ಶಿತಿ ಕಂಠ ಗೌರೀವರ, ಸುರನಿಕರನುತ ಈಶ ಶಶಿಶೇಖರ, ಪುರಿನಿರತ ಕರುಣಾಳು ಗಂಗಾಧರ, ಪುರಿನಿರತ ಕರುಣಾಳು ಗಂಗಾಧರ. ಗೋಕರ್ಣ ಕ್ಷೇತ್ರದಲ್ಲಿ ಪರಶಿವನು ನೀನೇ, ಶ್ರೀಧರ್ಮ ಸ್ಥಳದಲ್ಲಿ ಮಂಜೇಶ ನೀನೇ. ಗೋಕರ್ಣ ಕ್ಷೇತ್ರದಲ್ಲಿ ಪರಶಿವನು ನೀನೇ, ಶ್ರೀಧರ್ಮ ಸ್ಥಳದಲ್ಲಿ ಮಂಜೇಶ ನೀನೇ. ನಂಜನಗೂಡಿನಲ್ಲಿ ನಂಜುಂಡ ನೀನೇ, ನಂಜನಗೂಡಿನಲ್ಲಿ ನಂಜುಂಡ ನೀನೇ. ಹಂಪೆಯಲ್ಲಿ ಮೆರೆವಂಥ ಪಂಪಾಪತಿ ನೀನೇ. ಮನುಷ್ಯ ಸಾಧನೆ ಮಾಡಬೇಕು. ಜೀವನದಲ್ಲಿ ಇರುವ 3 ದಿನದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಸಾರ್ಥಕಿಸಬೇಕು. ನಾನು ಕೂಡಿಟ್ಟಿದ್ದು ನನ್ನ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೆ, ನನ್ನ ಮರಿಮಕ್ಕಳಿಗೆ ಅನ್ನೋದು ಇರಬೇಕು, ತಪ್ಪಲ್ಲ.
ಆದರೆ ಇಂತಹ ಒಂದು ಹೆಸರು ನಿಲ್ಲಿಸೋ ಕೆಲಸ ಮಾಡಿದ್ದೀರಲ್ಲ, ಇದು ನನ್ನ ಮನಸ್ಸಿಗೆ ಭಾಳ ಹತ್ತಿರದಲ್ಲಿರ್ತಕ್ಕಂಥದ್ದು. ಯಾಕೆಂದರೆ ನಾನು ಕೂಡಿಟ್ಟಿದ್ದು ನನ್ನ ಮಗ, ನನ್ನ ಮೊಮ್ಮಗ, ನನ್ನ ಮರಿಮಗ, ನನ್ನ ಅನ್ನೋದಿದೆ. ಆದರೆ ಇದು ಸಮಾಜಕ್ಕೆ ಬೇಕಾದ್ದು, ಸರ್ವರಿಗೂ ಅನುಕೂಲವಾಗಿರ್ತಕ್ಕಂಥದ್ದು. ಬೇಡಿ ಬಂದಂತಹ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ ಕಾಶಿ ವಿಶ್ವೇಶ್ವರನ್ನ, ಕಾಶಿಯಿಂದಲೇ ಭಗವಂತ ಇಲ್ಲಿ ಬಂದು ನೆಲೆಸಿದ್ದಾನೇನೋ ಎಂಬಂಥ ರೀತಿ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ಕಾಶಿಯಲ್ಲಿರ್ತಕ್ಕಂಥ ಸಾಂಬ ಸದಾಶಿವನ ನೋಡಿದಷ್ಟು ಆನಂದ ಇವತ್ತು ನನಗಾಗ್ತಾ ಇದೆ. ನಾನಿಲ್ಲಿಗೆ ಬರಬೇಕಾದ್ರೆ ಪುಟ್ಟ ಆಲಯ ಅಂತ ಬಂದೆ. ಒಳಗೆ ಬಂದಾಗ ನೋಡಿದಾಗ ಗೊತ್ತಾಯಿತು, ಗಣಪತಿ ನಮ್ಮಪ್ಪನ ದೊಡ್ಡದಾಗಿ ಗಣಪತಿ ಕೂಡಿಸಿದ್ದಾನೆ ಅಂತ ಗಣಪತಿ ಹೇಳೋ ಮಾತು ಕೇಳದೆ ಆನಂದ ಆಯಿತು. ಆ ಕಡೆ ಬಂದರೆ ತಾಯಿ ದರ್ಶನ ಅಷ್ಟೇ ಆನಂದವಾಯಿತು. ಹಾಗೆ ಆಗಮಶಾಸ್ತ್ರ ಪ್ರಕಾರ, ವೇದಶಾಸ್ತ್ರ, ಆಗಮಶಾಸ್ತ್ರ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ದೇವಾಲಯದ ಪ್ರತಿಷ್ಠಾಪನಾ ವಿಧಿವಿಧಾನಗಳನ್ನು ಬಹಳ ಅಚ್ಚುಕಟ್ಟಾಗಿ ಶಾಸ್ತ್ರಬದ್ಧವಾಗಿ ಮಾಡಿದ್ರಿಂದ ಇಲ್ಲಿ ಭಗವತ್ ಸಾನ್ನಿಧ್ಯ ನಿಂತಿದೆ. ಆ ಸಾನ್ನಿಧ್ಯ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರ ಮನೋಕಾಮನೆ ಸಿದ್ಧಿಪಡಿಸುವಂಥ ರೀತಿ ಇರಬೇಕು. ದೇವರನ್ನು ನೋಡಿದ್ರೆ ಭಗವಂತ ತೃಪ್ತಿ ಕೊಡಬೇಕು. ಆತ ಮಾತಾಡಬೇಕು. ಆತ ಮಾತಾಡಿ ನಾನು ಇಲ್ಲಿದ್ದೇನೆ, ಬರುವಂಥವರ ಕಷ್ಟ ದೂರ ಮಾಡ್ತೀನಿ ಅಂತ ಹೇಳೋ ಮಾತು ಭಗವಂತ ಆಡಬೇಕು. ಆ ಭಗವಂತ ನನ್ನಲ್ಲಿ ಆ ಮಾತನ್ನು ಆಡ್ದ. ನನಗೆ ಮನಸ್ಸಿಗೆ ಬಹಳ ತೃಪ್ತಿ ಇದೆ. ಹಾಗಾಗಿ ನಿಮ್ಮ ಮನೋಕಾಮನೆಗಳ ಸಿದ್ಧಿಯಾಗಲಿ, ನಿಮ್ಮ ಮಕ್ಕಳ ಮೊಮ್ಮಕ್ಕಳ ಎಲ್ಲರ ಯಶಸ್ಸು ಸಾಂಬ ಸದಾಶಿವ ಕಾಪಾಡಲಿ ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡಿದೆ. ದೇವಾಲಯಕ್ಕೆ ಬಂದಿರತಕ್ಕಂಥ ಸಮಸ್ತ ಭಕ್ತರಿಗೂ ಸಹಿತ ಇದೊಂದು ಮಾದರಿ ಅಂತ ಹೇಳ್ಬೋದು. ಇವರು ನನ್ನ ಹತ್ತಿರ ಬಂದು ಒಂದು ಕುಂಭಾಭಿಷೇಕ ಇದೆ, ನೀವು ಬರಬೇಕು ಅಂದಾಗ ಇವತ್ತಿನ ದಿನದ ಕಾರ್ಯಕ್ರಮ ನಂದು ಬೇರೆ ಕಡೆ ಇತ್ತು, ಸಾಧ್ಯ ಇಲ್ಲ ಅಂತ ಹೇಳಿದೆ. ಅಂದು ಸಾಧ್ಯ ಇಲ್ಲ ಅಂತ ಹೇಳಿದಂಥ ಮಾತಿಗೆ ನಾನೆಲ್ಲ ಶಾಪಕ್ಕೆ ಗುರಿ ಆಗ್ತೀನೋ ಅಂತ ಭಯ ಆಗ್ತಾಯಿದೆ ಈಗ. ಯಾಕೆಂದರೆ ಬಂದಿದ್ದು ಕರೆದಿದ್ದು ಇವರಲ್ಲ, ಒಳಗಿರೋ ಭಗವಂತನೇ ಬಂದು ಕರೆದ. ಆತನ ಕೃಪೆಯಿಂದ ಇಲ್ಲಿ ಬಂದಿದ್ದೇನೆ. ನನಗೆ ಬಹಳ ಸಂತೋಷ ಆಗಿದೆ. ಹಾಗೆ ಈ ದೇವಸ್ಥಾನದಲ್ಲಿ ಮತ್ತೊಂದು ಶಕ್ತಿ ಇದೆ. ಇಲ್ಲಿ ಸ್ವಾಮಿಯ ಸಾನ್ನಿಧ್ಯ ಇಷ್ಟು ಆಗಬೇಕಾದ್ರೆ ಮುಂದಿನ 100 ಯೋಜನೆಗಳ ಆಲೋಚನೆ ಹಿಂದೆ ರಾಜರು ಮಾಡ್ತಿದ್ರು. ಹೇಗೆ ಅಂದರೆ, ಒಂದು ರಾಜ ರಾಜ್ಯವನ್ನು ಕಟ್ಟಿ ಅದರಲ್ಲೊಂದು ದೇವಾಲಯ ಕಟ್ಟಿ ಅದರಲ್ಲಿ ಧರ್ಮ ಪ್ರಚಾರ ಮಾಡಿ ಧರ್ಮ ಸ್ಥಾಪನೆ ಮಾಡ್ತಾ ಇದ್ದ. ಮಾಡಬೇಕಾದ್ರೆ ಎಲ್ಲ ಚಿಂತನೆ ಮಾಡ್ತಿದ್ರು, ಅಂದರೆ ಮುಂದಿನ 7 ತಲೆಮಾರಿಗಾಗುವಷ್ಟು. ಹಾಗೆ ರಸ್ತೆಯನ್ನು ನೋಡಿಕೊಂಡು ರಸ್ತೆಗೆ ತಕ್ಕನಾದ ದೇವಾಲಯ ಮಾಡಿ, ದೇವಾಲಯಕ್ಕೆ ತಕ್ಕನಾದ ಗರ್ಭಗುಡಿ ಮಾಡಿ, ಗರ್ಭಗುಡಿಗೆ ತಕ್ಕನಾದಂಥ ಭಗವಂತನ ಇಟ್ಟಿರ್ತಕ್ಕಂಥದ್ದು ಅದು ಮತ್ತೊಂದು ವಿಶೇಷವೇ ಸರಿ. ಇಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಇಲ್ಲಿ ನೆಲೆಸಿರೋದ್ರಿಂದ ನಿಮ್ಮ ಪರಿವಾರಕ್ಕೆ ಒಳ್ಳೆಯದಾಗಲಿ, ಭಗವಂತನ ಸಂಪೂರ್ಣ ಕೃಪೆ ಇರಲಿ. ಮತ್ತೊಮ್ಮೆ ನಾನು ಸಾಂಬ ಸದಾಶಿವನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇಂತಹ ಧರ್ಮ ಕಾರ್ಯಗಳು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಧರ್ಮ ಸಂರಕ್ಷಣೆಗಾಗಿ ನಿರಂತರವಾಗಿ ರೀತಿ ನಡೀಲಿ ಅಂತ ಹೇಳ್ತಾ ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ವಿಶ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ದೇವಾಯ ನಮಃ. ಗೌರೇರ್ಮ್ಯಮಾಯ ಸಲಿಲಾ ನಿಕ್ಷತ್ರದ್ದೇ ದ್ವಿಪದೇ ದ್ವಿಪದೇ ಸಾ ಚತುಷ್ಪದೇ ಅಷ್ಟಾಪದೇ ನವಪದೇ ಸಹೋಷೇ ಸಹಸ್ರಾಕ್ಷರ ಪರಮೇ ವ್ಯೋಮನ್. ಇಲ್ಲಿ ಸಾಂಬ ಸದಾಶಿವನ ನೋಡಿದಾಗ ಮತ್ತೊಂದು ಸಂತೋಷ ಏನಪ್ಪ ಅಂದರೆ, ತನ್ನ ಬಲಭಾಗದಲ್ಲಿ ಗಣಪತಿಯನ್ನು, ಎಡಭಾಗದಲ್ಲಿ ದೇವಿಯನ್ನು ಕೂಡಿಸ್ಕೊಂಡು ಮಧ್ಯದಲ್ಲಿ ಸ್ವಾಮಿ ವಿರಾಜಮಾನಾಗಿ ಕೂತಿರ್ತಕ್ಕಂಥದ್ದು ನೋಡಿದ್ರೆ, 3 ಗರ್ಭಗುಡಿಗಳಿಗಿನ್ನ ಮಧ್ಯದ ಗರ್ಭಗುಡಿಯಲ್ಲಿರ್ತಕ್ಕಂಥ ಸಾಂಬ ಸದಾಶಿವ ಇಬ್ಬರನ್ನೂ ತನ್ನ ಹೃದಯದಲ್ಲೇ ಇಟ್ಟುಕೊಂಡು ಬರ್ತಕ್ಕಂಥ ಭಕ್ತರನ್ನು ಹರಿಸ್ತಿದ್ದಾನೆ. ಹಾಗಾಗಿ ಮುಂಭಾಗದಲ್ಲಿರ್ತಕ್ಕಂಥ ನಂದಿಗೂ ಈ ಒಂದು ಶಿವಪರಾಂಗಣಕ್ಕೂ ಎಲ್ಲರಿಗೂ ಸಹಿತ ಭಗವಂತನಾದಂಥ ಸಾಂಬ ಸದಾಶಿವ ಇಲ್ಲಿರ್ತಕ್ಕಂಥ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ಮತ್ತೊಮ್ಮೆ ನಾನು ಭಗವಂತನ ಪ್ರಾರ್ಥನೆ ಮಾಡಿದೆ. ಇಂತಹ ಧರ್ಮ ಕಾರ್ಯದಲ್ಲಿ ಯಾರೆಲ್ಲ ಬಂದಿದ್ದೀರಿ, ಯಾರೆಲ್ಲ ತಾವು ಇದ್ದೀರಿ, ನಿಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ.
20 ವರ್ಷ 30 ವರ್ಷ ಮೇಲೆ ಆಯಿತು ನನ್ನ ದೇವಸ್ಥಾನ ನಾವು ಪ್ರಾರ್ಥನೆ ಮಾಡಿ ಅವನಿಂದ ಅವನ ಮಹಿಮೆ ಇರೋದಕ್ಕೆ ಇಷ್ಟೊತ್ತವರೆಗೂ ನಾವು ಕಷ್ಟ ಬಿದ್ದು 10 ವರ್ಷ ಇದು ಸಾಧನೆ ಮಾಡಿರೋದು. ನಮ್ಮ ಅವಸರಗಳಲ್ಲ, ಎಲ್ಲ ಪ್ರಜೆಗಳಿಗೆ ಎಲ್ಲ ಜನಗಳಿಗೆ ಇದೇ ಬುದ್ಧಿ ಕೊಟ್ಟು ಇದೇ ಜ್ಞಾನ ಕೊಟ್ಟು ಬೆಳಗ್ಗೆ ಸಾಯಂಕಾಲ ಅವನ ಸೇವೆ ಮಾಡಿ ಒಳ್ಳೆಯ ಜ್ಞಾನ ಒಳ್ಳೆಯ ಬುದ್ಧಿ ಇದೆಲ್ಲ ಜನಗಳಿಗೆ ಬೆಳೀಲಿ ಅಂದ್ಬಿಟ್ಟು ನಾನು ಜನರಲ್ಲಿ ಮನವಿ ಮಾಡ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಇಲ್ಲಿ ಇಷ್ಟು ಮಾತ್ರ ಆಗ್ತೈತೆ ಅನ್ನೋದು ನಾನು ಕನಸಿನಾಗಿರಲಿಲ್ಲ. ಆ ಅಪ್ಪನ ನಿಜವಾಗಿ ಇಲ್ಲಿ ಬಂದು ಕಾಶಿಯಿಂದ ಬಂದು ಇಲ್ಲಿ ನೆಲೆಗೊಂಡಿದ್ದಾನೆ. ಆ ನಿಜ ರೂಪ ಇವಾಗ ತೋರಿಸಿರೋದಕ್ಕೆ ಇಷ್ಟು ಜನ ಸೇರಿ ಇಷ್ಟನ್ನು ಅವರು ಸೇವೆ ಮಾಡಿ ಅವರು ಜಯಸಿಂಹರಾಗಿದ್ದಾರೆ. ನಮಸ್ಕಾರ. ಇಲ್ಲಿ ಬಂದಂಥ ಭಕ್ತಾದಿಗಳು ಎಲ್ಲರಿಗೂ ಧನ್ಯವಾದಗಳು. ನೀವು ಪಟ್ಟಿರೋ ಕಷ್ಟಕ್ಕೆ ನಿಮ್ಮ ಭಕ್ತಿಯಿಂದ ನಮಗೆ ಇವತ್ತು ಪೂಜೆ ಪುರಸ್ಕಾರಗಳೆಲ್ಲ ಭಾಳ ಚೆನ್ನಾಗಿ ನಡೀತು. ಆನಂದ್ ಗುರೂಜಿ ಸ್ವಾಮೀಜಿ ಅವ್ರು ಬಂದುಬಿಟ್ಟು ಭಾಳ ಖುಷಿಪಟ್ಟರು. ಇದಕ್ಕೆ ನಮಗೆ ಸರ್ವೇ ಜನ ಸುಖಿನೋ ಭವತು ಅಂದಂಗೆ ಎಲ್ಲರೂ ಸಹಕಾರದಿಂದ ನಮಗೆ ರಾಜಪ್ಪನೂ ಅವ್ರ ಮಿಸ್ಸಸ್ ಆಗಿ ನಮ್ಮ ಪಾಲಿಗೆ ಅವರೂ ತಾಯಿ ತಂದೆಗೆ ಶಿವ ಪಾರ್ವತಿ ಅನ್ನೋದು ಅವರಲ್ಲಿ ನಾವು ಕಾಣಿದ್ದೀವಿ ಫಸ್ಟು. ಆಮೇಲೆ ದೇವ್ರದ್ದು ಕೆಲಸ ಮಾಡಿ ಇಷ್ಟು ಮಟ್ಟಕ್ಕೆ ನಾವು ತಂದಿದ್ದೀವಿ. ಮುಂದಕ್ಕೆ ನೀವೆಲ್ಲ ಸಹಕಾರ ಮಾಡಿ ಇನ್ನೂ ಈ ಅಪ್ಪನ್ನ ಹೆಚ್ಚೆಚ್ಚಾಗಿ ಅಭಿವೃದ್ಧಿ ಮಾಡಿ ಆ ಅಪ್ಪನ ಶಕ್ತಿ ಏನು ಅಂತ ನಮಗೆಲ್ರಿಗೂ ಕಾಣಬೇಕು ಅಂತ ಎಲ್ಲ ಭಕ್ತಾದಿಗಳಿಗೂ ಕೇಳ್ಕೊತೀವಿ. ಪಾಹಿ ಮಂಗಳೇ ಮೂಕಮರ್ದಿನಿ ಪಾಹಿ ಅಂಬಾವನ ನಿವಾಸಿನಿ. ಪಾಹಿ ಮಂಗಳೇ ಮೂಕಮರ್ದಿನಿ ಪಾಹಿ ಅಂಬಾವನ ನಿವಾಸಿನಿ. ಪಾಹಿ ಗಂಗಾಧರ ನರ್ತಾಂಗಿನಿ ಅಂಬಾ. ಪಾಹಿ ಗಂಗಾಧರ ನರ್ತಾಂಗಿನಿ ಪಾಹಿ ಕೋಲಾಪುರ ನಿವಾಸಿನಿ. ಶ್ರೀಕರಿ ಶುಭಕರಿ ಶ್ರೀಕರಿ ಶುಭಕರಿ ಶಿವಕಾಮೇಶ್ವರಿ ಪಾಹಿ 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 ಮಾಂ ಸತತಂ. ಕೋಲಾಪುರೇಶ್ವರಿ ಪಾಹಿ 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 ಮಾಂ ಸತತಂ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕಾರಾಸನಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭದೀಂ ಸವರ್ಣಾಂ ವರದಾಣೀಂ ಚ ವೃಸದಾಂ ದೂತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಭಾಸಮಂಕುಶಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಗಳಾಂ ಶ್ರೀಚಕ್ರ ಸಂಚಾರಣೀಂ ಶ್ರೀಂ ಲಲಿತಾಂ ಫಾಲಾತ್ ತ್ರಿಪುರ ಸುಂದರೀ ದೇವತಾಭ್ಯೋ ನಮಃ. ಬ್ರಾಹ್ಮ್ಯೇ ನಮಃ ಮಾಹೇಶ್ವರೀ ನಮಃ ಗೌಮಾರ್ಯೇ ನಮಃ ವೈಷ್ಣವೇ ನಮಃ ವಾರಾಹ್ಯೇ ನಮಃ ಇಂದ್ರಾಣ್ಯೇ ನಮಃ ಚಾಮುಂಡಾಯ ನಮಃ ಚಂಡಿಕಾಯ ನಮಃ ಶ್ರೀ ಮಾಹೇಶ್ವರಂಬಿಕಾಯ ನಮಃ. ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂತಹ ಸಾದಹಳ್ಳಿ ನವರತ್ನ ಅಗ್ರಹಾರದ ಮಾಹೇಶ್ವರಮ್ಮ ಗ್ರಾಮದೇವತೆಯ ಹಬ್ಬ ವಿಶೇಷವಾಗಿರ್ತಕ್ಕಂಥ ಆಷಾಢ ಮಾಸದ ಶುಕ್ರವಾರದಂದು ಇಲ್ಲಿ ಗ್ರಾಮದೇವತೆಯ ವಿಶೇಷವಾಗಿರ್ತಕ್ಕಂಥ ಉತ್ಸವ ನಡೀತಾ ಇದೆ. ದೀಪಗಳು ನಡೀತಾ ಇದೆ. ದೀಪಗಳ ಹಬ್ಬ ಅಂದರೆ ಇದು ಬಹಳ ವಿಶೇಷ. ಗ್ರಾಮದೇವತೆಯ ಆರಾಧನೆಯನ್ನು ಶಾಸ್ತ್ರಬದ್ಧವಾಗಿ ಆಗಮಶಾಸ್ತ್ರ ಪ್ರಕಾರ ಅಂದರೆ ಪ್ರತಿಯೊಬ್ಬರೂ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರತಿಯೊಬ್ಬ ಹೆಣ್ಣುಮಗಳು ಸಹಿತ ತಲೆಗೆ ಸ್ನಾನ ಮಾಡಿಕೊಂಡು ಮನೆಯಲ್ಲಿ ದೀಪವನ್ನು ಮಾಡಿ ತೆಂಬಿಟ್ಟಿನ ಆರತಿ ಮಾಡ್ತಕ್ಕಂಥದ್ದು. ಇದು ಗ್ರಾಮದ ಯಶಸ್ಸಿಗಾಗಿ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಕ್ಕಳ ಯಶಸ್ಸಿಗಾಗಿ. ಹಾಗಾಗಿ ಮಕ್ಕಳ ಆರೋಗ್ಯ ಚೆನ್ನಾಗಿರಬೇಕು, ಗ್ರಾಮ ಸಮೃದ್ಧಿ ಆಗಬೇಕು, ಗ್ರಾಮಕ್ಕೆ ಸಮೃದ್ಧಿಯಾದಂಥ ಮಳೆ ಬರಬೇಕು ಎಂಬತಕ್ಕಂಥ ಉದ್ದೇಶದಿಂದ ಗ್ರಾಮದ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇದು ಗ್ರಾಮದ ಹಬ್ಬ, ನಾಡಿನ ಹಬ್ಬ, ದೇಶದ ಹಬ್ಬ. ಯಾಕೆಂದರೆ ಅಷ್ಟು ಜನ ಹೆಣ್ಣು ಮಕ್ಕಳೆಲ್ಲರೂ ಸೇರಿ ದೀಪವನ್ನು ಹತ್ತು ತರುವಂಥದ್ದು ಇದೆಯಲ್ಲ, ಅದು ಮಹತ್ತರವಾಗಿರ್ತಕ್ಕಂಥದ್ದು. ಅಂತಹ ಕಾಯಕವನ್ನು ನಮ್ಮ ಮಹರ್ಷಿ ಮಂದಿರ ಆಶ್ರಮ ಇರತಕ್ಕಂಥ ಸಾನ್ನಿಧ್ಯ ನವರತ್ನ ಅಗ್ರಹಾರದ ಮಹರ್ಷಿ ಮಂದಿರದ ಈ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ, ಇಲ್ಲಿರ್ತಕ್ಕಂಥ ಗ್ರಾಮದೇವತೆ, ಈ ಗ್ರಾಮದ ಅಧಿದೇವತೆಯಾಗಿರ್ತಕ್ಕಂಥ ತಾಯಿ ಮಾಹೇಶ್ವರಮ್ಮಳ ಜಾತ್ರಾ ಮಹೋತ್ಸವ ಅಥವಾ ದೀಪಗಳ ಉತ್ಸವ ವಿಶೇಷವಾಗಿರ್ತಕ್ಕಂಥ ನಾಡಿನ ಸಮಸ್ತರ ಹಿತಕ್ಕಾಗಿ ಗ್ರಾಮದಲ್ಲಿ ಒಂದು ಮಹಾ ಸಂಕಲ್ಪವನ್ನು ಮಾಡಿ ಸುಮಾರು 20 ದೇವತೆಗಳನ್ನು ಸುತ್ತಮುತ್ತಿರ್ತಕ್ಕಂಥ ಎಲ್ಲ ಗ್ರಾಮ ದೇವತೆಗಳನ್ನು ಸಹಿತ ಒಂದು ಕಡೆ ತಂದು ವಿಶೇಷವಾಗಿ ದೇವತಾರಾಧನೆ ಮಾಡ್ತಿರ್ತಕ್ಕಂಥದ್ದು ಬಹಳ ಅದೃಷ್ಟವೇ ಸರಿ. ಕಾಯಕ ಅಲಂಕಾರ ಇಡೀ ಊರೇ ಬಹಳ ವಿಶೇಷವಾಗಿ ಊರಲ್ಲೇ ಒಂದು ಮದುವನಗಿತ್ತಿ ಥರ ಇಡೀ ಊರನ್ನು ಸಿಂಗರಿಸಿ ಗ್ರಾಮದ ಸುತ್ತಮುತ್ತಿರ್ತಕ್ಕಂಥ ಎಲ್ಲ ದೇವತೆಗಳನ್ನು ಸಹಿತ ಇಲ್ಲಿಗೆ ಕರೆತಂದು ವಿಶೇಷವಾದ ಅನುಷ್ಠಾನವನ್ನು ಮಾಡ್ತಿದ್ದಾರೆ. ಗ್ರಾಮದ ಹಬ್ಬ
ಪ್ರತಿಯೊಬ್ಬರೂ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂಥದ್ದು. ತಂಬಿಟ್ಟಿನ ಆರತಿ ಪ್ರತಿಯೊಬ್ಬರ ಮನೆ ಯಶಸ್ಸಿಗಾಗಿ, ಆರೋಗ್ಯ ವೃದ್ಧಿಗಾಗಿ, ಮನೆಯಲ್ಲಿರ್ತಕ್ಕಂಥ ಮಕ್ಕಳ ಆರೋಗ್ಯ ಭಾಗ್ಯ ಸಿದ್ಧಿ ಆಗಲಿಕ್ಕೋಸ್ಕರ. ಹಿಂದೆ ಗೌತ್ಲಮ್ಮ ಆಗಲಿ, ಮಾರಮ್ಮ ಆಗಲಿ, ಅಥವಾ ಮೈಮೇಲೆ ಬರ್ತಕ್ಕಂಥ ಅಮ್ಮ ಆಗಲಿ, ಇದೆಲ್ಲವೂ ಸಹಿತ ಶಮನ ಆಗಬೇಕಾದ್ರೆ ಅಂದು ಆರತಿ ಮಾಡ್ತಿದ್ರು. ಗ್ರಾಮ ದೇವತೆಗೆ ಮೊಸರನ್ನು ನೈವೇದ್ಯ ಕೊಡ್ತಿದ್ರು. ಗ್ರಾಮ ದೇವತೆಗೆ ವಿಶೇಷವಾಗಿರ್ತಕ್ಕಂಥ ನೈವೇದ್ಯಗಳನ್ನು, ಖಾದ್ಯಗಳನ್ನು ಮಾಡ್ತಿದ್ರು. ಹಾಗೆ ಇವತ್ತು ನವರತ್ನ ಅಗ್ರಹಾರದಲ್ಲಿ ಗ್ರಾಮ ದೇವತೆಯ ಉತ್ಸವಗಳು ನಡೀತಾ ಇದೆ. ಉತ್ಸವ ದರ್ಶನ ಮಾಡೋಣ. ತಾವೀಗ ನೋಡ್ತಿರ್ತಕ್ಕಂಥದ್ದು ನವರತ್ನ ಅಗ್ರಹಾರದ ಅಧಿದೇವತೆಯಾಗಿರ್ತಕ್ಕಂಥ ತಾಯಿ ಮಾಹೇಶ್ವರಮ್ಮ ಅಂಬಾ ಭಗವತಿ. ಅತುಲಾತುಲ ಸಂಭವ ಅದ್ವೈತೆ ಸಕಲಾಗಮ ಸಾರ ಸಮೋಜ್ವಲಿತೆ. ಅತುಲಾತುಲ ಸಂಭವ ಅದ್ವೈತೆ ಸಕಲಾಗಮ ಸಾರ ಸಮೋಜ್ವಲಿತೆ. ಖಗರಾಜ ಸುವಾಹನ ಸನ್ನಮಿತೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ. बोलो रामचंद्र हनुमान की, बोलो राम भक्त हनुमान की, बोलो राम भक्त हनुमान की. ಗ್ರಾಮ ದೇವತೆಯಾಗಿ ತಾಯಿ ಮಾಹೇಶ್ವರಮಳ ವಿಶೇಷವಾದಂತಹ ಊರಿನ ಜಾತ್ರಾ ಮಹೋತ್ಸವ, ದೀಪಗಳ ಉತ್ಸವ, ಜಾತ್ರಾ ಮಹೋತ್ಸವ ಇದು ಗ್ರಾಮದಲ್ಲಿ ನಡೀತಕ್ಕಂತಹದ್ದು. ಮಕ್ಕಳ ಯಶಸ್ಸಿಗಾಗಿ, ಮಕ್ಕಳ ಶ್ರೇಯಸ್ಸಿಗಾಗಿ, ಗ್ರಾಮದ ಅಭಿವೃದ್ಧಿಗಾಗಿ, ಹಾಗೆ ಗ್ರಾಮ ಸದಾಕಾಲ ಹಸನ್ಮುಖಿಯಾಗಿ ನಗುತ್ತಾ ಇರಬೇಕು, ಗ್ರಾಮದಲ್ಲಿ ಒಳ್ಳೆ ಮಳೆ ಬೆಳೆ ಆಗಬೇಕು, ಇಡೀ ರಾಜ್ಯವೇ ಸಮೃದ್ಧಿಯಾಗಿರಬೇಕು ಅಂತ ಹೇಳಿ ಇವತ್ತು ಬಹಳ ಅರ್ಥಗರ್ಭಿತವಾಗಿ ನಡೀತಿರ್ತಕ್ಕಂಥ ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂಥ ಸಾದಹಳ್ಳಿ ನವರತ್ನ ಅಗ್ರಹಾರದಲ್ಲಿ ಬಹಳ ಅತ್ಯುತ್ತಮವಾದಂತಹ ಸಾಕಷ್ಟು ಜನ ಹೆಣ್ಣು ಮಕ್ಕಳು ಸುಂದರವಾದಂಥ ರೀತಿ ದೀಪಗಳನ್ನು ಮಾಡಿ ದೀಪದ ಆರತಿಯನ್ನು ಗ್ರಾಮ ದೇವತೆಗಳಿಗೆ ಆರತಿಯನ್ನು ಮಾಡ್ತಿದ್ದಾರೆ. ಇದರ ಅಧ್ಯಕ್ಷತೆಯನ್ನು ನಮ್ಮ ಮಹೇಶ್ರವರು ಬಹಳ ಅಚ್ಚುಕಟ್ಟಾಗಿ ಗ್ರಾಮದಲ್ಲಿ ಏನೇನೇ ಒಂದು ಧರ್ಮ ಕಾರ್ಯ ನಡೆದರೂ ಸಹಿತ ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂಥ ಅನುಷ್ಠಾನಗಳು ನಮ್ಮ ಗ್ರಾಮದಲ್ಲಿ ಆಗಬೇಕು ಅಂತ ಹೇಳಿ ನನ್ನ ಆತ್ಮೀಯರಾದಂತಹ ಈ ಭಾಗದ ಅಧ್ಯಕ್ಷರಾದಂತಹ ಮಹೇಶ್ರವರು ಬಹಳ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ. ಹಾಗೆ ಗ್ರಾಮದ ಎಲ್ಲ ಮುಖಂಡರು ಸಹಿತ ಎಲ್ಲ ಗ್ರಾಮಸ್ಥರು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿಭಾಯಿಸ್ತಾ ಇದ್ದಾರೆ. ಮೊನ್ನೆಯಷ್ಟೇ ಲಕ್ಷ್ಮೀ ಭೂವರಹ ಸ್ವಾಮಿಯ ಸಾಲಿಗ್ರಾಮವನ್ನು ತಾವೆಲ್ಲರೂ ದರ್ಶನ ಮಾಡಿದ್ರಿ. ತಾವೆಲ್ಲರೂ ಬೆಂಗಳೂರಿನ ಉತ್ತರದಲ್ಲಿರ್ತಕ್ಕಂತಹ ನವರತ್ನ ಅಗ್ರಹಾರಕ್ಕೆ ಬಂದು ಸಾಲಿಗ್ರಾಮವನ್ನು ದರ್ಶನ ಮಾಡಿದಾಗ ದರ್ಶನ ಕಾಲದಲ್ಲಿ ಸಾಕಷ್ಟು ಎಲ್ಲರೂ ಸಹಿತ ಉದಾರತ್ವದ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹದ್ದು. ನೀವೆಲ್ಲರೂ ಬಂದಾಗ ನಿಮ್ಮನ್ನು ಆತಿಥ್ಯದಿಂದ ಬರಮಾಡಿಕೊಂಡದ್ದು ನಮ್ಮ ನವರತ್ನ ಅಗ್ರಹಾರದ ಇಲ್ಲಿರ್ತಕ್ಕಂತಹ ಯುವಕ ಪಡೆ. ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದರು, ನನ್ನ ಮಹರ್ಷಿ ಮಂದಿರಕ್ಕೆ ಪ್ರತಿ ಕಾಲ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿ ಧರ್ಮ ಕಾರ್ಯದ ಧರ್ಮ ರಥಯಾತ್ರೆಯನ್ನು ನಿರಂತರವಾಗಿ ನನ್ನೊಂದಿಗೆ ಎಳುತ್ತಿದ್ದಾರೆ. ಹಾಗೆ ಅತ್ಯದ್ಭುತವಾದಂಥ ವಿಶೇಷವಾದಂಥ ಕಾರ್ಯಕ್ರಮ ಇವತ್ತು ಆಷಾಢ ಮಾಸದ ಶುಭ ಶುಕ್ರವಾರ, ಅದರಲ್ಲೂ ಕಡೆಯ ಶುಕ್ರವಾರ ಇವತ್ತು ದೇವಿಗೆ ವಿಶೇಷವಾದಂಥ ದೀಪಾರಾಧನೆಯನ್ನು ಮಾಡಿ ಇಡೀ ರಾಜ್ಯದಾದ್ಯಂತ ಇರತಕ್ಕಂಥ ಪ್ರತಿಯೊಂದು ಗ್ರಾಮ ದೇವತೆಗಳಿಗೂ ನಾಡದೇವತೆಗೂ ವಿಶೇಷವಾದಂಥ ಪೂಜಾ ಅನುಷ್ಠಾನ ಇದೆ. ತಾಯಿ ಚಾಮುಂಡೇಶ್ವರಿಯ ಸಾನ್ನಿಧ್ಯ, ಕೊಲ್ಲಾಪುರದ ತಾಯಿ ಮಹಾಲಕ್ಷ್ಮಿ, ಕಟೀಲು ದುರ್ಗಾ ಪರಮೇಶ್ವರಿ, ಹಾಗೆ ಹೊರನಾಡು ಅನ್ನಪೂರ್ಣೇಶ್ವರಿ ಎಲ್ಲ ಸಾನ್ನಿಧ್ಯದಲ್ಲೂ ವಿಶೇಷವಾದಂಥ ಅಲಂಕಾರವನ್ನು ಮಾಡಿ ಭಾಗದ ಪ್ರತಿಯೊಬ್ಬರು ಸಹಿತ ಅಭಿವೃದ್ಧಿಗಾಗಿ, ದೇಶದ ರಾಜ್ಯದ ಸಮೃದ್ಧಿತನಕ್ಕಾಗಿ ಎಲ್ಲರೂ ದೀಪಾರಾಧನೆ ಮಾಡ್ತಿರ್ತಕ್ಕಂಥದ್ದು ಬಹಳ ಸಂತೋಷವೇ ಸರಿ. ಹಾಗೆ ನವರತ್ನ ಅಗ್ರಹಾರದಲ್ಲಿ ತಾಯಿ ಮಾಹೇಶ್ವರಮ್ಮಳ ವಿಶೇಷವಾದಂಥ ಕೃಪಾಕಟಾಕ್ಷವನ್ನು ಪಡೀಲಿಕ್ಕಾಗಿ ಇಲ್ಲಿ ಸುತ್ತಮುತ್ತಿರ್ತಕ್ಕಂಥ ಎಲ್ಲ ದೇವತೆಗಳನ್ನು ಸಹಿತ ಇಲ್ಲಿಗೆ ಕರೆತಂದು ಎಲ್ಲ ಗ್ರಾಮ ದೇವತೆಗಳ ಅನುಗ್ರಹ ಈ ಗ್ರಾಮಕ್ಕಾಗಬೇಕು ಎಂಬತಕ್ಕಂಥ ಒಳ್ಳೆ ಚಿಂತನೆಯನ್ನು ಮಾಡಿರ್ತಕ್ಕಂಥ ನನ್ನ ಆತ್ಮೀಯರಾದಂತಹ ಮಹೇಶ್ರವರಿಗೂ ಹಾಗೂ ಗ್ರಾಮದ ಎಲ್ಲ ಮುಖಂಡರಿಗೂ ಎಲ್ಲರಿಗೂ ಸಹಿತ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಸರ್ವರಿಗೂ ಸಕಾಲದಲ್ಲಿ ಈ ಒಂದು ಗ್ರಾಮದ ಸುಭಿಕ್ಷತನ ಇರಲಿ, ಗ್ರಾಮಕ್ಕೆ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಹೇಳಿ ದೇವರನ್ನ ನಾನು ಪ್ರಾರ್ಥನೆ ಮಾಡ್ತೀನಿ. ಶೂಲಾಗತ ಸಹಿತೆ ಕುಟಜಾಚಲ ಪೀಠ ಸದೋಲಸಿತೆ
ಗುರೂಜಿ ಬಂದು ಈ ಸರಿ ಬಂದಿದ್ದು ಅವರು ದೇವ್ರ ಹತ್ರ ಬಂದಿದ್ದು ತುಂಬ ಖುಷಿ ಆಯಿತು. ಖುಷಿ ಅಂದರೆ ಸಾಕಷ್ಟು ಖುಷಿ ಆಯಿತು. ಅವ್ರು ಬಂದಿದ್ದು ದೇವ್ರು ಬಂದಂಗೆ ಆಯಿತು, ಭಾಳ ಖುಷಿ ಆಯಿತು. ಆ ಥರ ನಮ್ಮ ಎನ್ ಕೆ ಮಹೇಶ್ ಅವರು ಊರಲ್ಲಿ ಎಲ್ಲ ನಿಂತು ಹುಡುಗರನ್ನೆಲ್ಲ ಸೇರಿಸಿ ಅವ್ರ ಫ್ರೆಂಡ್ಗಳೆಲ್ಲ ಸೇರಿಸಿ ಕೆಲಸಗಳು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಭಾಳ ಅಗ್ರಹಾರ ನವರತ್ನ ಅಗ್ರಹಾರ ಇಂಪ್ರೂವ್ ಮಾಡಿದ್ದಾರೆ. ಭಾಳ ಖುಷಿ ಆಗುತ್ತೆ. ನಮ್ಮೂರಿಗೆ ಮುಂಚೆ ಥರ ಇಲ್ಲ, ಭಾಳ ಇಂಪ್ರೂವ್ ಆಗಿದೆ. ಹುಡುಗರೆಲ್ಲ ತುಂಬ ಚೆನ್ನಾಗಿ ನಿಂತು ಅವ್ರು ಸಪೋರ್ಟ್ ಕೊಟ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದರಿಂದ ಭಾಳ ಖುಷಿ ಆಗುತ್ತೆ. ಆನಂದ್ ಗುರೂಜಿ ಬಂದಿದ್ದಂತೂ ತುಂಬಾ ಖುಷಿ ಆಗುತ್ತೆ. ನಮ್ಮ ನವರತ್ನ ಅಗ್ರಹಾರದಲ್ಲಿ ನವದುರ್ಗೆಯರನ್ನು ತಂದು ನವದೇವತೆಗಳ ಉತ್ಸವವನ್ನು ಮಾಡುತ್ತಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಆನಂದ್ ಗುರೂಜಿಯವರನ್ನು ಆಗಮಿಸಿದ್ದರು. ಆದ್ದರಿಂದ ಎಲ್ಲರೂ ಜನರು ತುಂಬ ಸಂತೋಷದಿಂದ ದೀಪಗಳನ್ನು ಅಲಂಕಾರಗಳನ್ನು ಮಾಡಿ ತಂದು ನವದೇವತೆಗಳಿಗೆ ಆರತಿಗಳನ್ನು ಮಾಡುತ್ತಿದ್ದರು. ಆನಂದ್ ಗುರೂಜಿಯವರು ಬಂದಿದ್ದು ತುಂಬ ಸಂತೋಷವಾಯಿತು. ಗುರೂಜಿಯವರು ಬಂದಿರೋದ್ರಿಂದ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಅವರೇ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಮುಂದೆ ನಿಂತ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ತುಂಬ ಚೆನ್ನಾಗಿ ಯಶಸ್ವಿಯಾಗಿ ನಡೆಸ್ಕೊಡ್ತಾರೆ. ಹಾಗಾಗಿ ನಮಗೆಲ್ರಿಗೂ ತುಂಬ ಖುಷಿಯಾಗಿದೆ. ನಮ್ಮ ಊರಿನ ನವರತ್ನ ಅಗ್ರಹಾರದಲ್ಲಿ ಪ್ರತಿ ವರ್ಷ ನವದುರ್ಗೆ ಮಹೋತ್ಸವ ನಡೆಯುತ್ತೆ. ಅದೇ ರೀತಿ ಇದು 2ನೇ ವರ್ಷ. ಸೊ ಈ ಕಾರ್ಯಕ್ರಮಕ್ಕೆ ಆನಂದ ಗುರೂಜಿ ಬಂದಿರೋದು ಕೂಡ ನಮಗೆ ಸಂತೋಷ ಆಗ್ತದೆ. ಅವ್ರ ಮುಖಾಂತರ ಇನ್ನಷ್ಟು ಕಾರ್ಯಕ್ರಮಕ್ಕೆ ಮೆರುಗು ಕೂಡ ಬಂದಿದೆ.